ನಾವು ಹೋಗಿದ್ವಿ ಮೇಲ್ಕೋಟೆಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಾಮಿನಿ ವ್ಲಾಗ್. ನಮ್ಮ ಆಂಟಿ ಮನೇಲಿ ಇವತ್ತು ಮೇಲ್ಕೋಟೆಯಲ್ಲಿ ಪರ ಮಾಡಿದರು. ಕಾಮನ್ ಆಗಿ 90 ಕಿಡ್ಸ್ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಆವಾಗಿನ ಫಂಕ್ಷನಿಗೆ ಎಲ್ಲ ಈ ಥರ ಓಪನ್ ಟೆಪ್ಪ ಮತ್ತು ಲಾರಿಗಳನ್ನ ಮಾಡ್ತಾಯಿದ್ರು. ಇತ್ತೀಚೆಗೆ ಅಷ್ಟೇ ಬಸ್ಗಳೆಲ್ಲ ಬಂದಿರೋದು. ಹೋದ ತಕ್ಷಣ ನಾವು ಹೊರಟಿದ್ದೆ ಕುಳದ ಹತ್ರ. ಕುಳ ಎಲ್ಲ ನೋಡಿಕೊಂಡು ಫಿಶ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನನ್ನ ತಂಗಿ ಮತ್ತು ನಮ್ಮಮ್ಮವರೆಲ್ಲರೂ ಸೇರ್ಕೊಂಡು ಊಟ ಬಡಿಸ್ತಾಯಿದ್ರು. ನಮಗೂ ಕೂಡ ಹೊಟ್ಟೆ ಹಸಿವಾಗಿರೋದ್ರಿಂದ ಬೇಗನೆ ನಾನು ಕೂಡ ಊಟ ಮಾಡ್ಕೊಂಡ ತಕ್ಷಣ ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮು ಎಲ್ಲ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಸ್ ಯೂಶ್ವಲ್ ಅದೇ ಟೆಂಪೋದಲ್ಲಿ ಬಂದ್ವಿ. ಸೊ ಎಲ್ರಿಗೂ ಸಖತ್ತು ಟಯರ್ಡ್ ಆಗಿತ್ತು. ನನ್ನ ಮಗಳಿಗಂತೂ ತುಂಬ ನಿದ್ದೆ ಬಂದಿತ್ತು. ಅಲ್ಲೇ ತೊಡೆ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು. ಸೊ ನನಗಂತೂ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅನ್ನೋ ಥರ ಆಗಿತ್ತು. ಮೈ ಬ್ಯಾಡ್ ಲಕ್ ಏನು ಅಂತಂದರೆ ಬರೋ ಟೈಮಲ್ಲಿ ಮಳೆ ಬೇರೆ ಶುರುವಾಯಿತು. ಮಕ್ಕಳು ಬೇರೆ ಇರೋದ್ರಿಂದ ನನಗಂತೂ ತುಂಬಾ ಟೆನ್ಷನ್ ಆಗೋಗಿತ್ತು. ಕೆಳಗಡೆ ಇರೋ ಟಾರ್ಪಲ್ನ ತೊಗೊಂಡು ಮೇಲ್ಗಡೆಗೆಲ್ಲ ಹಾಕ್ಕೊಂಡು ನಿಂತ್ಕೊಂಡಿದ್ವಿ. ಬಟ್ ಆದ್ರೂ ಸಖತ್ತಾಗಿತ್ತು. ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲ್ಲಿಂದ ಬಂದ ಪೆಟ್ರೋಲ್ ಬಂಕ್ ಹತ್ರ ಒಂದು 20 ಮಿನಿಟ್ಸು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಳೆ ನಿಂತು ಹೋದ್ಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಇವಾಗ ಚೆನ್ನಾಗಿ ಅರ್ಥ ಆಯಿತು ನನಗೆ ಏನಕ್ಕೆ ಈ ಥರ ಲಾರಿಗಳೆಲ್ಲ ಬ್ಯಾನ್ ಮಾಡಿ ಬಸ್ ಮಾಡಿದ್ದಾರೆ ಅಂತ. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.